ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ನಿಮಗೆ ಈ ಹಣದ ಬೇಡಿಕೆ ಮತ್ತು ಪೂರೈಕೆಯ ನಡುವಣ ಸಮಾನತೆ ಎನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. Hello my dear students, once again welcome to the JCBM college online classes. In this class, we are trying to understand one more important concept in connection with the demand and supply of money, that is the equity between demand and supply of money. Equity between demand and supply of money. In the earlier classes, right from the beginning of commencement of online classes, I am trying to explain the various things in connection with the demand for money and supply of money. Supply of money and what are the aspects are influencing on supply of money, and the opinion of the different economists on the demand for money, including classical and the Keynesian and post-Keynesian approach, is to be discussed in the last several video lecture. Now we are trying to explain the equity, how the equity is to be maintained at the time of the decide the value of a money in a given nation. That is the equity between demand and supply of money. ನಾವು ಇಲ್ಲಿವರೆಗೂ ಕೂಡ ಹಣದ ಬೇಡಿಕೆ, ಹಣದ ಪೂರೈಕೆ ಅಂದ್ರೇನು, ಹಣದ ಪೂರೈಕೆಯ ಮೇಲೆ ಯಾವೆಲ್ಲ ಅಂಶ ನಿರ್ಧರಿಸ್ತವೆ, ಹಣದ ಪೂರೈಕೆಯ ವೇಗ ಅಥವಾ ಹಣದ ಚಲಾವಣೆಯ ವೇಗ ಅಂದರೇನು, ಹಾಗೆ ಹಣದ ಬೇಡಿಕೆ ಅಂದರೇನು, ಹಣದ ಬೇಡಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಪ್ರದಾಯ ಪಂಥದವರ ಅಭಿಪ್ರಾಯ ಏನು, JM ಕೇನ್ಸ್ರವರ ಅಭಿಪ್ರಾಯ ಏನು, ಕೇನ್ಸ್ ನಂತರ ಬಂದಂತಹ ಮಿಲ್ಟನ್ ಫ್ರಿಡ್ಮನ್ ಮತ್ತು ಇತರ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಏನು ಎನ್ನುವಂಥ ವಿಷಯದ ಬಗ್ಗೆ ನಾವು ನಿಮಗೆ ಚರ್ಚೆ ಮಾಡಿದ್ವಿ. ಈಗ ಈ ಚಾಪ್ಟರ್ನ ಕೊನೆಯ ಹಂತದಲ್ಲಿ ನಾವೇನು ಮಾಡಬೇಕು, ಹಣದ ಬೇಡಿಕೆ ಮತ್ತು ಪೂರೈಕೆಯ ನಡುವಣ ಸಮಾನತೆ ಎನ್ನುವಂತಹ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕು. In this class, we are mainly concentrate on equity between demand and supply of money. First of all, we are trying to know the meaning of the value of money. Value of money is nothing but the capacity of a currency to buy the good and services is known as value of a currency or money. The value of money is nothing but the capacity of a currency, the how much of good and services purchased by the currency is known as value of money. ಅಂದರೆ ಹಣದ ಮೌಲ್ಯ, ಅದನ್ನು ತಿಳ್ಕೊಬೇಕು ನಾವೀಗ. ಹಣದ ಮೌಲ್ಯ ಅಂತೇಳಿದರೆ ಯಾವುದೇ ಒಂದು ರಾಷ್ಟ್ರದ ಹಣಕ್ಕಿರುವ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ. ಯಾವುದೇ ಒಂದು ರಾಷ್ಟ್ರದ ಹಣಕ್ಕಿರುವ ಅಥವಾ ಕರೆನ್ಸಿಗಿರುವ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ನಾವು ಹಣದ ಮೌಲ್ಯ ಅಂತ ಕರಿತೀವಿ. ನಾವೀಗ ಯಾಕೆ ನಾವು ಹಣದ ಮೌಲ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತೇಳಿದರೆ, ಇಲ್ಲಿವರೆಗೂ ಕೂಡ ಹಣದ ಪೂರೈಕೆ, ಹಣದ ಬೇಡಿಕೆ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಚರ್ಚೆಯ ಪ್ರಮುಖ ಉದ್ದೇಶ ಒಂದು ರಾಷ್ಟ್ರದ ಕರೆನ್ಸಿಯ ಮೌಲ್ಯ ಹೇಗೆ ನಿರ್ಧಾರ ಆಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದೇ ಆಗಿರುತ್ತೆ. ಒಂದು ರಾಷ್ಟ್ರದ ಕರೆನ್ಸಿಯ ಮೌಲ್ಯ ಅಥವಾ ಹಣದ ಮೌಲ್ಯವು ಹೇಗೆ ನಿರ್ಧಾರ ಆಗುತ್ತೆ, ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಇಲ್ಲಿವರೆಗೆ ಹಣದ ಪೂರೈಕೆ ಮತ್ತು ಬೇಡಿಕೆ ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈಗಾಗಲೇ ನಾವು ಫಾರ್ ಎಕ್ಸಾಂಪಲ್ ಈಗ ಭಾರತದ ರೂಪಾಯಿಯ ಮೌಲ್ಯ ಹೇಗೆ ನಿರ್ಧಾರ ಆಗುತ್ತೆ, ಆ ರೂಪಾಯಿಗಿರುವಂಥ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ. ಅಮೇರಿಕದ ಡಾಲರ್ನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ, ಅಲ್ಲಿರುವಂತಹ ಡಾಲರ್ನ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ. ಇಂಗ್ಲೆಂಡಿನ ಪೌಂಡ್ ಸ್ಟರ್ಲಿಂಗ್ ಅಥವಾ ಯೂರೋ ಕರೆನ್ಸಿಯ ಮೌಲ್ಯ ಹೇಗೆ ನಿರ್ಧಾರ ಆಗುತ್ತೆ, ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿವರೆಗೆ ಹಣದ ಬೇಡಿಕೆ ಎಂದರೇನು, ಹಣದ ಪೂರೈಕೆ ಎಂದರೇನು, ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಚರ್ಚೆ ಮಾಡ್ಕೊಂಡಿವಿ. ಈಗ ನಾವು ಹಣದ ಬೇಡಿಕೆ ಮತ್ತು ಪೂರೈಕೆ ಎರಡನ್ನೂ ಅರ್ಥ ಮಾಡಿದ ನಂತರ ಸಮಾನತೆ ಎಂದರೇನು, ಹಣದ ಬೇಡಿಕೆ ಮತ್ತು ಪೂರೈಕೆ ಸಮಾನತೆಯ ಬಗ್ಗೆ ನಮಗೆ ಚರ್ಚೆ ಮಾಡಬೇಕಾಗತ್ತೆ. According to the economists, some of the economists, they says that the value of money that is decided by two things. Number one is the demand for money and supply of money.
the value of money is decided by two things. Number one is demand for money and supply of money. Generally, the commodity value or the good and service, good and services value, that is also decided by demand and factor. Some of the economists, they compare the value of a good and the value of a service with the currency value. That is the equity between demand and supply of money. In a given market, in a given general market, a good value or a particular good value, that is decided by demand and supply. The equity between demand and supply, the value of a good is to be decided. The price of the commodity is to be decided. At the same time, the service price is also decided on the basis of the demand and supply. That is applied to money also. That is applied to money also. The value of a money, given nation currency, that is also decided by demand factor and supply factor. When there is an equity between these two, the value of money is to be decided. That is the concept. ಈಗ ಹಣದ ಬೇಡಿಕೆ ಮತ್ತು ಪೂರೈಕೆಯ ನಡುವಣ ಸಮಾನತೆ ಎನ್ನುವಂಥ ವಿಷಯವನ್ನು ನಾವು ತಿಳ್ಕೋಬೇಕಾದ್ರೆ, ಈ ಹಣದ ಬೇಡಿಕೆ ಎಂಬುದು ಅಥವಾ ಹಣದ ಪೂರೈಕೆ ಮತ್ತು ಬೇಡಿಕೆಗಳ ಅಂಶ ಬಂದಾಗ ವಸ್ತುವಿನ ಅಥವಾ ಸರಕಿನ ಬೇಡಿಕೆ ಮತ್ತು ಸೇವೆಗಳ ಬೇಡಿಕೆ ಮತ್ತು ಪೂರೈಕೆಯಂತೆ, ಅಥವಾ ಒಂದು ವಸ್ತುವಿನ ಬೆಲೆಯು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವಲ್ಲಿ ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಪ್ರಮುಖ ಪಾತ್ರ ವಹಿಸ್ತವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸರಕಿನ ಬೆಲೆ ಅಥವಾ ಒಂದು ಸೇವೆಯ ಬೆಲೆ ಮಾರುಕಟ್ಟೆಯಲ್ಲಿ ಹೇಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿದರೆ, ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ, ಅದರ ಅಂಶದ ಆಧಾರದ ಮೇಲೆ ಅದರ ವಸ್ತುವಿನ ಬೆಲೆ ನಿರ್ಧಾರ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್, ಈಗ ಪೆಟ್ರೋಲ್ ಉತ್ಪನ್ನಗಳ ಬೆಲೆ ಈಗ ಜಾಸ್ತಿ ಆಗ್ತಿದೆ. ಯಾಕೆ ಬೆಲೆ ಜಾಸ್ತಿ ಆಗ್ತಿದೆ? ಬೇಡಿಕೆ ಮೊದಲಿನಷ್ಟೇ ಇದೆ, ಪೂರೈಕೆಯನ್ನು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸುವ ರಾಷ್ಟ್ರಗಳು ಕಡಿಮೆ ಮಾಡಿಬಿಟ್ಟಿವೆ. ಒಪೆಕ್ ರಾಷ್ಟ್ರಗಳು ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯನ್ನು ಕಡಿಮೆ ಮಾಡಿವೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನದ ಬೆಲೆಗಳು ಜಾಸ್ತಿ, ಪೂರೈಕೆ ಕಡಿಮೆ, ಬೇಡಿಕೆ ಮೊದಲಿನಷ್ಟೇ ಇದೆ, ಹಾಗಾಗಿ ಬೆಲೆಗಳು ಇವತ್ತು ಜಾಸ್ತಿಯಾಗಿದೆ. ಅಂದರೆ ಒಂದು ಸರಕಿನ ಅಥವಾ ಒಂದು ಸೇವೆಯ ಮೌಲ್ಯವು ಒಂದು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದನ್ನು ನಾವು ಹಣಕ್ಕೂ ಕೂಡ ಅನ್ವಯ ಮಾಡಬಹುದು ಅಂತ ಹೇಳ್ತೀವಿ. ಹಣವನ್ನು ಸರಕು ಅಂತ ಪರಿಗಣಿಸಬೇಕಾಗತ್ತೆ. ಅಂದರೆ ಹಣವನ್ನು ಒಂದು ಸರಕು ಅಂತ ಹೇಳಿ ನಾವು ಪರಿಗಣಿಸಿದಾಗ, ಸರಕಿನ ಮೌಲ್ಯವು ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ ನಿರ್ಧಾರವಾಗುವಂತೆ, ಹಣದ ಮೌಲ್ಯವೂ ಕೂಡ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ದಟ್ ಈಸ್ ಈಕ್ವಿಟಿ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ದ ವ್ಯಾಲ್ಯೂ ಆಫ್ ಎ ಕರೆನ್ಸಿ, ದ ವ್ಯಾಲ್ಯೂ ಆಫ್ ಎ ಪರ್ಟಿಕ್ಯುಲರ್ ಮನಿ, that is decided because of the interaction of demand and supply, demand for money and supply of money. ಅಂದರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಯು ಆ ಸರಕಿನ ಬೇಡಿಕೆ ಮತ್ತು ಪೂರೈಕೆ ಇವುಗಳಿಂದ ನಿರ್ಧಾರವಾಗುವಂತೆಯೇ, ಹಣದ ಮಾರುಕಟ್ಟೆಯಲ್ಲೂ ಸರಕು ಮತ್ತು ಸೇವೆಗಳ ಬೆಲೆಯಂತೆಯೇ ಹಣದ ಬೇಡಿಕೆ ಮತ್ತು ಪೂರೈಕೆಗಳ ಅಂಶದ ಆಧಾರದ ಮೇಲೆ ಹಣದ ಮೌಲ್ಯವು ನಿರ್ಧಾರವಾಗುತ್ತದೆ. ಇದನ್ನು ನಾವು ಹಣದ ಬೇಡಿಕೆ ಮತ್ತು ಪೂರೈಕೆಯ ಸಮಾನತೆ ಅಂತ ಹೇಳ್ತೀವಿ. ಅಂದರೆ ಸಮಾನತೆಯ ಬಿಂದುಯಲ್ಲಿ the equilibrium point, because of the interaction of demand and supply, because of the interaction in between demand and supply, we attain the equilibrium point. That is equilibrium point, that where the demand is equals to supply. We are explaining it with the help of a simple diagram also. In this diagram we have two axes, number y-x axis and y axis. We draw the demand curve and supply curve. When the demand is equals to supply, there is an equilibrium. Is an equilibrium point where the demand for money and supply of money, they are met each other and decide the value of a currency. ಈಗ ನಾವು ಹಣದ ಮೌಲ್ಯ ಇದೆಯಲ್ಲ, ಅದು ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದರೆ,
ಮುಖ್ಯವಾಗಿ ಹಣದ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ. ಹೇಗೆ ವಸ್ತುವಿನ ಬೆಲೆ ನಿರ್ಧಾರ ಆಗುವಲ್ಲಿ ನಾನು ನಿಮಗೆ ಕಳೆದ ವರ್ಷ ಹೇಳಿದಾಗೆ ಈ ಒಂದು ಸರಕುಗಳ ಬೇಡಿಕೆಯ ರೇಖೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಈ ಬಿಂದುವಿನಲ್ಲಿ ಏನಾಗ್ತವೆ, ಅವು ಇಂಟರಾಕ್ಷನ್ ಆಗ್ತವೆ, ಅಲ್ಲಿ ಬೆಲೆ ನಿರ್ಧಾರ ಆಗುತ್ತೆ. ಅದನ್ನು ಹಣಕ್ಕೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಹಣವನ್ನು ಒಂದು ಸರಕು ಅಂತ ಪರಿಗಣಿಸಿದಾಗ ಹಣದ ಬೇಡಿಕೆಯ ರೇಖೆ, ಹಣದ ಪೂರೈಕೆಯ ರೇಖೆ ಇವೆರಡೂ ಕೂಡ ಪರಸ್ಪರ ಎಲ್ಲಿ ಸಂಧಿಸ್ತವೆ ಅಲ್ಲಿ ಸಮತೋಲನ ಹಣದ ಮೌಲ್ಯ ನಿರ್ಧಾರವಾಗುತ್ತೆ. ಅದನ್ನು ನಾವು ಈಕ್ವಿಟಿ ಪಾಯಿಂಟ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಮ್ ಪಾಯಿಂಟ್ ಆರ್ ಈಕ್ವಿಟಿ ಪಾಯಿಂಟ್ ವೇರ್ ಡಿಮಾಂಡ್ ಫಾರ್ ಮನಿ that is equals to supply of money. As a result of this, the stability in the currency value is to be attained. The main intention of this particular concept is how the stability is maintained in the currency value in between the countries. In the modern days, there is an instability in the currency value. For example, in between India and America, in India, in between UK, there is an instability in the currency value. When compared to the American dollar, the Indian rupee value continuously decreases. That is, constantly decreases. Because of the demand for American dollar that is more than the supply of it. As a result of this, in Indian money market, the American dollar value is to be increases when compared to Indian rupees. That is the point is to be discussed in this concept. ಈಗ ನಮಗೆ ಹಣದ ಮಾರುಕಟ್ಟೆಯಲ್ಲಿ ಸಮತೋಲನ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡ್ತೀವಿ ಅಂದರೆ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆ ಯಾವಾಗಿರುತ್ತೆ ಅಥವಾ ಅಂತಾರಾಷ್ಟ್ರೀಯ ಹಣದ ಮಾರುಕಟ್ಟೆಯಲ್ಲಿ ನಾವು ಸ್ಥಿರತೆಯನ್ನು ಹೇಗೆ ಕಾಪಾಡಿಕೊಳ್ಬಹುದು ಅಂತೇಳಿದರೆ ಹಣದ ಬೇಡಿಕೆ ಮತ್ತು ಪೂರೈಕೆಗಳ ನಡುವಣ ಸಮಾನತೆಯಿಂದಾಗಿ. ಅದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಅಮೇರಿಕದ ಡಾಲರ್ನ ಮೌಲ್ಯ ಭಾರತದ ರೂಪಾಯಿಗೆ ಹೋಲಿಕೆ ಮಾಡಿದಾಗ ತುಂಬ ಜಾಸ್ತಿ. ಅಂದರೆ ಅಮೇರಿಕದ ಡಾಲರ್ಗೆ ತುಂಬ ಬೇಡಿಕೆ ಇದೆ ಭಾರತದ ಮಾರುಕಟ್ಟೆಯಲ್ಲಿ. ಹಾಗಾಗಿ ಅಮೇರಿಕದ ಡಾಲರ್ನ ಪೂರೈಕೆ ಕಡಿಮೆ, ಬೇಡಿಕೆ ಜಾಸ್ತಿ, ಬೆಲೆ ಜಾಸ್ತಿ ಆಯಿತು. ಅಮೇರಿಕದ ಡಾಲರ್ನ ಮೌಲ್ಯ ಭಾರತದ ರೂಪಾಯಿಯ ಮೌಲ್ಯಕ್ಕಿಂತ ಹೆಚ್ಚಾಗಿದೆ. ಭಾರತದ ರೂಪಾಯಿಯ ಮೌಲ್ಯ ಕಡಿಮೆ ಯಾಕೆ ಅಮೇರಿಕನ್ ಡಾಲರ್ ವಿರುದ್ಧ? ಅಮೇರಿಕದ ಮಾರುಕಟ್ಟೆಯಲ್ಲಿ ಭಾರತದ ರೂಪಾಯಿಯ ಬೇಡಿಕೆ ಅಲ್ಲಿ ಕಡಿಮೆ, ಪೂರೈಕೆ ಹೆಚ್ಚಿದೆ. ಹಾಗಾಗಿ ಭಾರತದ ರೂಪಾಯಿಯ ಮೌಲ್ಯ ಕಡಿಮೆ ಇದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ರಾಷ್ಟ್ರದ ಕರೆನ್ಸಿಯ ಮೌಲ್ಯ ಹೆಚ್ಚಾಗಲಿಕ್ಕೆ ಮತ್ತು ಕಡಿಮೆಯಾಗಲಿಕ್ಕೂ ಕೂಡ ಕಾರಣ ಆಗುತ್ತೆ. ಅಂದರೆ ಆ ಕರೆನ್ಸಿಯ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಇಟ್ ಲೀಡ್ಸ್ ಟು ಇನ್ಸ್ಟೆಬಿಲಿಟಿ ಇನ್ ದಿ ಕರೆನ್ಸಿ ವ್ಯಾಲ್ಯೂ. ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿದರೆ ಕರೆನ್ಸಿಯ ವ್ಯಾಲ್ಯೂನಲ್ಲಿ ಅಸ್ಥಿರತೆ ಉಂಟಾಗಿಬಿಡುತ್ತೆ. ಸ್ಥಿರತೆ ಇರೋದೇ ಇಲ್ಲ. ಕರೆನ್ಸಿಯ ವ್ಯಾಲ್ಯೂ ಎಂಬುದು ಅಸ್ಥಿರವಾಗಿಬಿಡುತ್ತೆ. ಅಸ್ಥಿರವಾದಾಗ ಅದು ಆ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ಭಾರತದ ರೂಪಾಯಿಯ ಮೌಲ್ಯ ಆಗಿಂದಾಗ ಬದಲಾವಣೆಗೆ ಒಳಪಡ್ತಾ ಇದ್ದರೆ ಅಥವಾ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಕರೆನ್ಸಿಯ ವಿರುದ್ಧ ಅದರ ಮೌಲ್ಯ ಕಡಿಮೆ ಆಗ್ತಾ ಇದ್ದರೆ ಅದರ ಆರ್ಥಿಕ ಅಸ್ಥಿರತೆಯನ್ನು ತೋರಿಸ್ತಾ ಇರುತ್ತೆ. ಅದು ಆ ದೇಶದ ಬೆಲೆಯ ಮಟ್ಟದ ಮೇಲೆ, ಹಣದುಬ್ಬರದ ಮೇಲೆ ಎಲ್ಲ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ಹಣದ ಬೇಡಿಕೆ ಮತ್ತು ಪೂರೈಕೆಯ ನಡುವಣ ಸಮಾನತೆಯನ್ನು ಸಾಧಿಸಬೇಕು. Every country have a common goal, that is to achieve the economic stability. To achieve the economic stability, or the economic stability is a common goal of all the government authorities, either developed country or underdeveloped country. To achieve the economic stability in a particular nation, we definitely maintain the stability in the international money market, especially in currency value. The stability in the currency value, it is one of the important determinants of economic stability in a given nation. For this purpose, every countries are required. Every countries have a separate program to maintain the stability in the currency value. ಅಂದರೆ ಒಂದು ರಾಷ್ಟ್ರದ ಕರೆನ್ಸಿಯ ಮೌಲ್ಯ ಸ್ಥಿರವಾಗಿರುವಂಥದ್ದು ಆ ದೇಶದ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ.
ಈಗ ನಮ್ಮ ರೂಪಾಯಿಯ ಮೌಲ್ಯ ಆಗಿಂದಾಗ ತುಂಬ ಬದಲಾವಣೆ ಆಗ್ತಾ ಇದ್ದರೆ ಅದು ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಅಸ್ಥಿರತೆಗಳಿಗೆ ಕಾರಣ ಆಗಿಬಿಡ್ತವೆ. ಇದನ್ನು ನಾವು ಹೋಗಲಾಡಿಸಲಿಕ್ಕೋಸ್ಕರವಾಗಿ ನಮ್ಮ ರೂಪಾಯಿಯ ಮೌಲ್ಯವನ್ನು ಸ್ಥಿರವಾಗಿಸ್ಕೊಳ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ನಮ್ಮ ರೂಪಾಯಿಯ ಬೇಡಿಕೆ ಮತ್ತು ಪೂರೈಕೆ ನಡುವಣ ಸಮಾನತೆ ಸಾಧಿಸುವ ಮೂಲಕ. ಟು ಅಚೀವ್ ದಿ ಎಕನಾಮಿಕ್ ಸ್ಟೆಬಿಲಿಟಿ ಆರ್ ಟು ಮೇಂಟೈನ್ ದಿ ಸ್ಟೆಬಿಲಿಟಿ ಇನ್ ದಿ ಕರೆನ್ಸಿ ವ್ಯಾಲ್ಯೂ ಥ್ರೂ ಮೇಂಟೈನ್ ದಿ ಸ್ಟೆಬಿಲಿಟಿ ಇನ್ ಬಿಟ್ವೀನ್ ಡಿಮಾಂಡ್ ಫಾರ್ ಎ ಮನಿ ಆ್ಯಂಡ್ ಸಪ್ಲೈ ಆಫ್ ಮನಿ. ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಇವುಗಳ ನಡುವಣ ಸಮಾನತೆ ಸಾಧಿಸುವ ಮೂಲಕ ಒಂದು ದೇಶದ ಕರೆನ್ಸಿಯ ಮೌಲ್ಯವನ್ನು ನಾವು ಸ್ಥಿರವಾಗಿರಿಸ್ಕೊಳ್ಬೋದು. ಯಾವಾಗ ಒಂದು ದೇಶದ ಕರೆನ್ಸಿಯ ಮೌಲ್ಯ ಸ್ಥಿರವಾಗಿರುತ್ತೆ, ಆ ದೇಶದಲ್ಲಿ ಆಂತರಿಕವಾದಂತಹ ಒಂದು ಆರ್ಥಿಕ ಭದ್ರತೆ, ಆರ್ಥಿಕ ಸ್ಥಿರತೆ ನೆಲೆಸುತ್ತೆ. ಆರ್ಥಿಕ ಸ್ಥಿರತೆ ಎಂಬುದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಒಂದು ಪ್ರಮುಖವಾದ ಅಂಶವಾಗಿದೆ. ದಟ್ ಈಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಈಕ್ವಿಟಿ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಮನಿ. ಇದು ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಯ ನಡುವಣ ಸಮಾನತೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿವೆ. ವಿದ್ಯಾರ್ಥಿಗಳೇ, ಒಂದು ವಿಷಯವನ್ನು ಗಮನಿಸಿ. ಇಲ್ಲಿಗೆ ಒಂದು ಚಾಪ್ಟರ್ ನಿಮಗೆ ಕಂಪ್ಲೀಟ್ ಆಗಿದೆ. ಡಿಮಾಂಡ್ ಫಾರ್ ಮನಿ ಆ್ಯಂಡ್ ಸಪ್ಲೈ ಆಫ್ ಮನಿ ಅನ್ನುವಂಥ ಒಂದು ಚಿಕ್ಕ ಚಾಪ್ಟರ್ ನಿಮಗೆ ಮುಗಿದಿದೆ. ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ಮುಂದಿನ ವಾರ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಒಂದು ಟೆಸ್ಟನ್ನು ಮಾಡಲಿಕ್ಕಿದ್ದೇವೆ. ಈ ಟೆಸ್ಟು ನಿಮಗೆ ಮುಖ್ಯವಾಗಿ ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಅದು ಕನ್ಸಿಡರ್ ಆಗುತ್ತೆ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತಿಲ್ಲ, ಲಾಕ್ಡೌನ್ ಮತ್ತೆ ಪುನಃ ಮುಂದುವರಿಯುವ ಲಕ್ಷಣಗಳು ಕಂಡು ಬರ್ತಿದೆ. ಎಸ್ಪೆಷಲಿ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯೋ ಕಾರಣಕ್ಕೋಸ್ಕರವಾಗಿ ತರಗತಿಗಳು ಸದ್ಯಕ್ಕೆ ನಡೆಯುವ ಯಾವುದೇ ಸೂಚನೆ ಇಲ್ಲ. ಹಾಗಾಗಿ ನೀವು ಆನ್ಲೈನಲ್ಲೇ ಅಥವಾ ನಾವು ನಿಮಗೆ ಕೊಡುವಂಥ ಟೆಸ್ಟ್ಗಳು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಕ್ಲಾಸ್ಗಳನ್ನು ಸೀರಿಯಸ್ ಆಗಿ ಕೇಳಿ, ಸ್ವಲ್ಪ ಓದ್ಕೊಳ್ಳಿ, ಡೌಟ್ ಇದ್ದರೆ ಕೇಳಿ, ಮುಂದೆ ದಿನದಲ್ಲಿ ಮಾಡುವ ಟೆಸ್ಟನ್ನು ನೀವು ಸರಿಯಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಇದು ನಿಮಗೆ ತುಂಬ ಮಹತ್ವವನ್ನು ಪಡೆದಂಥ ಅಂಶ ಆಗಿದೆ ಎನ್ನುವ ಅಂಶವನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು.